ನಮ್ಮ ಖಳನಾಯಕ ಮೇಲೆ ಇರೋ ಮಾಲಿಕ ಕಾಲ ಕಡು ಕೀಚಕ ಪ್ರೀತಿ ಕೊಲೆ ಪಾತಕ. ನಮ್ಮ ಈ ವ್ಯವಸ್ಥೆಯಲ್ಲಿ ನನಗೆ ನ್ಯಾಯ ಸಿಗಲ್ಲ, ಇದು ನನ್ನಿಂದಲೇ ಕೊನೆಯಾಗಿ ಹೋಗ್ಲಿ ಅಂತ ನೋವಿನಲ್ಲಿ ಯುವಕನೊಬ್ಬ ತನ್ನ ಕೊನೆ ಕ್ಷಣದಲ್ಲಿ ಬರೆದಂತಹ 7 ಪುಟದ ಪತ್ರ ರಾಜ್ಯವ್ಯಾಪ್ತಿ ಸುದ್ದಿ ಆಗಬೇಕಿತ್ತು. ಆದರೆ ಆ ಯುವಕನ ಜೀವಕ್ಕೆ ಬೆಲೆಯೇ ಇಲ್ಲದ ಹಾಗೆ ನಮ್ಮ ಮೌನ ಮುಂದೊಮ್ಮೆ ನಮ್ಮ ಬುಡಕ್ಕೆ ಬಂದು ನಿಲ್ಲುವಂತೆ ಮಾಡುತ್ತೆ. ಸುಮಾರು 2 ದಿನದ ಹಿಂದೆ ನನಗೊಂದು ಲಿಂಕ್ ಬರುತ್ತೆ. ಕಾರ್ಕಳದ ನಿಟ್ಟೆ ಮತ್ತು ಬೆಳ್ಮನ್ ಅನ್ನುವಂತಹ ಪ್ರದೇಶದ ಯುವಕನ ದುರಂತ ಅಂತ್ಯದ ಪತ್ರ. ಓದ್ತಾ ಓದ್ತಾ ಇದರ ಹಿಂದೆ ಬಿದ್ದರೆ ಎಲ್ಲ ಕಡೆ ಕಂಡಿದ್ದು ಸ್ಮಶಾನ ಮೌನ ಮಾತ್ರ. ಸರಿಯಾಗಿ ಹೊಡೆದು ನಾನು ಹೊಡಿಲಿಕ್ಕೆ ಸಹ ಹೋಗ್ಲಿಲ್ಲ ಸರ್, ಹೊಡಿಲಿಲ್ಲ, ಬೈಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. 80,000 ಕಟ್ಟಿ ಮಣಿಪಾಲದಿಂದ ತಂದಿದ್ದಾನೆ. ಅವತ್ತೇ ಹೋಗ್ಬೋದಿತ್ತಲ್ಲ ಸರ್. ನಾನು ಇಷ್ಟು ಕಷ್ಟ ಮಾಡಿ ಇಷ್ಟು ಚಿಕ್ಕ ಅವನಿಗೆ ತಾಯಿ ಇಲ್ಲ, ನಾನು ಬೆಳೆಸಿದ್ದು ಅವನಿಗೆ ತಾಯಿ ಇಲ್ಲ. ಇಷ್ಟು ಚಿಕ್ಕದಿಂದ ಬೆಳೆಸಿ ನನಗೆ ನಾದಾರ ಅಂತ ಇದ್ದಾನೆ ಅಂತ ನಾನು ಎನಿಸಿದೆ. ಇನ್ನು ನಾನು ಯಾರ ಹತ್ರ ಕೇಳುದು? ಅದು ಭಾರಿ ಆಸೆ ಇತ್ತು ನಂಗೆ. ಅವನು ಬೆಲೆಯವನಲ್ಲ, 26 ವರ್ಷ ಆಯ್ತಲ್ಲ, ಏನಾದ್ರೂ ಇನ್ನು ಅವನಿಗೆ ಅಲ್ಲ ನಮಗೆ ಎಂತದಕ್ಕೆ. ಜಾಸ್ತಿಯಾಗಿ ಹಣ ಸಹ ಕೇಳ್ತಾ ಇರ್ಲಿಲ್ಲ ಅವನ, ಯಾಕೆಂದ್ರೆ ಮನೆ ಆದ್ರೂ ಒಳ್ಳೇದು ಮಾಡ್ಬೋದು ಅಂತ. ಅಭಿಷೇಕ್ ಆಚಾರ್ಯ ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದು ಸಣ್ಣ ಕೆಲಸವನ್ನ ಮಾಡ್ತಾ ಇದ್ದಂತಹ ಯುವಕ. ಆತನಿಗೆ ನಿರೀಕ್ಷಾ ಅನ್ನುವಂತಹ ಹುಡುಗಿಯ ಪರಿಚಯ ಆಗತ್ತೆ. ಆ ಪರಿಚಯ ಪ್ರೀತಿಗೂ ಕೂಡ ತಿರುಗತ್ತೆ. ಕೊನೆಗೆ ಅವರಿಬ್ಬರೂ ಕೂಡ ಖಾಸಗಿ ಕ್ಷಣಗಳನ್ನ ಕಳೀತಾರೆ. ಅಭಿಷೇಕ್ ಆಚಾರ್ಯಗೆ ಆವತ್ತಿನಿಂದ ಬರೀ ಕಣ್ಣೀರಿನ ದಿನಗಳೇ. ಯಾಕೊತ್ತಾ, ಆತ ಯಾರನ್ನ ಪ್ರೀತಿಸಿದ್ದನೋ ಆಕೆ ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡುವಂತಹವಳು. ಇವರಿಬ್ಬರ ಖಾಸಗಿ ವಿಡಿಯೋವನ್ನ ಹಿಡನ್ ಕ್ಯಾಮರಾವನ್ನ ಬಳಸಿ ರೆಕಾರ್ಡ್ ಮಾಡಿ ಪ್ರತಿನಿತ್ಯ ಇವನ ಬಳಿ ದುಡ್ಡಿಗೆ ಬೇಡಿಕೆ ಇಡ್ತಾಳೆ. ಆಗ ಇದಕ್ಕೆ ಸಾಥ್ ಕೊಟ್ಟಿದ್ದು ರಾಕೇಶ್, ತಸ್ಲಿಂ, ರಾಹುಲ್. ನಿರೀಕ್ಷಾ ತನ್ನ ರೂಮ್ನಲ್ಲಿದ್ದಂತಹ ಹುಡುಗಿಯರ ಅರೆಬರೆ ಬಟ್ಟೆಯ ಫೋಟೋಗಳನ್ನು ತಸ್ಲಿಂಗೆ ಕಳಿಸ್ತಾ ಇದ್ಲು. ಅದನ್ನ ಅವನು ಅವನ ಹೊರದೇಶದ ಫ್ರೆಂಡ್ಸ್ಗಳಿಗೆ ಹಣಕ್ಕಾಗಿ ಕಳುಹಿಸ್ತಾ ಇದ್ದ. ಇದು ಬೆಳೀತಾ ಬೆಳೀತಾ ತುಂಬಾ ದೊಡ್ಡ ಜಾಲ ಆಗ್ತಾ ಹೋಗುತ್ತೆ. ಅಭಿಷೇಕ್ನ ಸ್ನೇಹಿತ ತೇಜು. ಒಂದು ದಿನ ತೇಜು ಮತ್ತು ಅವನ ಹುಡುಗಿ ಅಭಿಷೇಕ್ ಮತ್ತು ನಿರೀಕ್ಷಾ ಮಂಗಳೂರಿನ ಬಿಕರ್ನಕಟ್ಟೆ ಅನ್ನುವಲ್ಲಿ ರೂಮ್ಗೆ ಹೋಗ್ತಾರೆ. ನಿರೀಕ್ಷಾ ತೇಜು ಅನ್ನುವವನ ಅಶ್ಲೀಲ ಫೋಟೋವನ್ನ ಮತ್ತು ವಿಡಿಯೋಗಳನ್ನ ಹಿಡನ್ ಕ್ಯಾಮರಾ ಬಳಸಿ ರೆಕಾರ್ಡ್ ಮಾಡ್ತಾಳೆ. ಅದಾದ್ಮೇಲೆ ಆಕೆಯ ಅಸಲಿ ಮುಖ ತೋರಿಸೋದಕ್ಕೆ ಶುರು ಮಾಡ್ತಾಳೆ. ಒಂದು ಹಣವನ್ನ ಕೊಡು, ಇಲ್ವಾ ವಿಡಿಯೋವನ್ನ ವೈರಲ್ ಮಾಡ್ತೇವೆ ಅಂತ. ಬಟ್ ತೇಜು ಮನೆಯನ್ನ ಕಟ್ಟಿಸ್ತಾ ಇದ್ದ ಟೈಮ್ ಅದು. ಆತ ಅದಕ್ಕೆ ಒಪ್ಪೋದಿಲ್ಲ. ಒಂದು ದಿನ ತೇಜು ಇದ್ದಕ್ಕಿದ್ದ ಹಾಗೆ ಮಾಯವಾಗ್ತಾನೆ. ಅಬ್ಸ್ಕಾನ್. ಇತ್ತ ಕಡೆ ಅಭಿಷೇಕ್ಗೆ ಈ ವಿಚಾರಗಳನ್ನ ಯಾರ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಬಿಕಾಸ್ ನಿರೀಕ್ಷಾಳ ಬಳಿ ಈತನ ವಿಡಿಯೋ ಕೂಡ ಇತ್ತು. ಸ್ವಲ್ಪ ದಿನ ಅಷ್ಟೇ ನಿರೀಕ್ಷಾಳ ವಕ್ರ ದೃಷ್ಟಿ ಅಭಿಷೇಕ್ ಮೇಲೂ ಕೂಡ ಬೀಳತ್ತೆ. ಸುಮಾರು 20 ಲಕ್ಷದ ಬೇಡಿಕೆಯನ್ನ ಇಡ್ತಾಳೆ. ಆಗ ಈ ಗ್ಯಾಂಗ್ ನಲ್ಲಿ ಒಬ್ಬಳಲ್ಲ 4 ಜನ ಇರ್ತಾರೆ. ಅಭಿಷೇಕ್ನನ್ನ ಸೇರಿಸಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಇವರೆಲ್ಲ ಸೇರಿ ಆತನ ವಿಡಿಯೋವನ್ನ ಗ್ರೂಪ್ ನಲ್ಲಿ ಹಾಕಿ ಪ್ರತಿದಿನ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಮರ್ಯಾದೆಗೆ ಅಂಜಿ ಈತ ಸ್ವಲ್ಪವೇ ಹಣವನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಇವನ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಕೂಡ ಇರುತ್ತೆ. ಅದಕ್ಕೆ ನಾಮಿನಿಯಾಗಿ ತನ್ನ ಹೆಸರನ್ನ ಹಾಕುವಂತ ನಿರೀಕ್ಷಾ ಬೆದರಿಸ್ತಾಳೆ. ಆದ್ರೆ ಅಭಿಷೇಕ್ ಅದಕ್ಕೆ ಒಪ್ಪೋದಿಲ್ಲ. ಇನ್ ಕೇಸ್ ನಾಮಿನಿ ಆಕೆಯನ್ನ ಮಾಡಿದ್ರೆ ಆ ದುಡ್ಡಿನ ಆಸೆಗೆ ನನ್ನನ್ನ ಕೂಡ ಮುಗಿಸ್ತಾರೆ ಅನ್ನುವಂತಹ ಭಯದಲ್ಲಿ ಆತ ಒಪ್ಪಿರೋದಿಲ್ಲ. ದುಡ್ಡು ಕೊಟ್ಟು ಇನ್ನೇನು ಇಲ್ಲ, ನಾನು ಪೊಲೀಸ್ ಹತ್ರ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಂತಹ ಅಭಿಷೇಕ್ನನ್ನ ವಾಮಂಜೂರಿನ ಬೈತುರ್ಲಿ ಅನ್ನುವಲ್ಲಿ ಈಕೆ ಮತ್ತು ಇವಳ ಗ್ಯಾಂಗ್ ಅಡ್ಡ ಹಾಕಿ ನಿಂದಿಸಿ ಹೊಡೆದು ಕಳಿಸ್ತಾರೆ. ಇನ್ ಕೇಸ್ ನೀನೇನಾದ್ರೂ ಕಂಪ್ಲೇಂಟ್ ಕೊಡ್ತೀಯಾ ಅಂತ ಯೋಚನೆಯನ್ನ ಮಾಡ್ತಾ ಇದ್ರೆ ಕೊಡು, ಆದ್ರೆ ನೀನೇ ನನ್ನನ್ನ ಬಲವಂತವಾಗಿ ಮಾಡಿದ್ದೀಯಾ ಅಂತ ಕೌಂಟರ್ ಕಂಪ್ಲೇಂಟ್ ಮಾಡಿ ನಿನ್ನ ಜೀವನ ಪೂರ್ತಿ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡ್ತೀವಿ. ಅಂಡ್ ನಾವು ಇಂತಹ ನಿರ್ದಿಷ್ಟ ಜಾತಿಗೆ ಸೇರಿದವರು, ಕಾನೂನು ನಮಗೆ ಸಪೋರ್ಟ್ ಆಗಿನೇ ಇದೆ, ಯಾಕಂದ್ರೆ ಕಾನೂನು ಮಾಡಿರೋದೇ ನಮ್ಮವರು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಒಂದು ಕಡೆಯಲ್ಲಿ ಅಭಿಷೇಕ್ ಬದುಕಿದ್ರೂ ಕೂಡ ಜೀವ ಇಲ್ಲದ ವಸ್ತು ಆಗಿದ್ದ. ಪ್ರವೀಣ್ ನೆಟ್ಟರ್ ಪ್ರಕರಣ ಎಲ್ರಿಗೂ ಕೂಡ ಗೊತ್ತಿರುವಂತಹದೇ. ಆಗ ಅಭಿಷೇಕ್ ಆತನ ಸ್ಟೇಟಸ್ ಅನ್ನ ಹಾಕಿದ್ದ. ಅದಕ್ಕೆ ಬಂದಂತಹ ರಿಪ್ಲೈ ಅವನ ಫೋಟೋ ತೆಗಿ, ಇಲ್ಲ ಅಂತ ಹೇಳಿದ್ರೆ 5,000 ಕೊಡು ಅಂತ. ಕರಾವಳಿಯಲ್ಲಿ ಹಿಂದೂಗಳು ಬದುಕಲ್ಲ, ಮುಂದಿನ ಗುರಿ ನೀನೇ ಆಗ್ತೀಯಾ ಅಂತ ಹೆದರಿಸಿ ಸ್ಟೇಟಸ್ ಅನ್ನ ತೆಗಿಸ್ತಾರೆ. ಇದೆಲ್ಲ ಆಗೋವಾಗ ಹಣದ ವ್ಯವಹಾರ ಸಾಕ್ಷಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಇವರು ಮತ್ತೊಂದು ಬೇಡಿಕೆಯನ್ನ ಇಡ್ತಾರೆ. ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಡ, ನಮಗೆ ಲಿಕ್ವಿಡ್ ಕ್ಯಾಶ್ ಕೊಡು ಅಂತ ಹಿಂಸೆಯನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ.
ಇದರಲ್ಲಿ ರಾಕೇಶ್, ರಾಹುಲ್, ತಸ್ಲಿಂ ಎಲ್ಲರೂ ಕೂಡ ಈಕೆಯ ಜೊತೆ ಮಾಡಿದಂತಹ ಎಲ್ಲಾ ಕೆಲಸಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹೀಗೆ ಅಭಿಷೇಕ್ಗೆ ಇನ್ನೇನು ದಿಕ್ಕು ತೋಚುವ ಲಕ್ಷಣ ಕಾಣ್ತಾ ಇರಲಿಲ್ಲ. ಬಟ್ ಆತನ ಒಬ್ಬಳು ಸ್ನೇಹಿತೆ ಇದಕ್ಕೆಲ್ಲ ದಾರಿ ಇದೆ ಅಂತ ಹೇಳಿ ಮೋಟಿವೇಟ್ ಮಾಡ್ತಾನೆ ಬರ್ತಾ ಇದ್ಲು. ಆದ್ರೆ ಅಭಿಷೇಕ್ ಕಂಗೆಟ್ಟು ಹೋಗಿದ್ದ. ಲಾಡ್ಜ್ ಒಂದಕ್ಕೆ ಹೋಗಿ ಇದನ್ನೆಲ್ಲ ಬರೆದಿಟ್ಟು ತನ್ನ ಜೀವನವನ್ನ ಮುಗಿಸಿದ್ದ. ವೆಲ್, ಮೇನ್ ಪಾರ್ಟ್ ಕೊನೆ ಕ್ಷಣದಲ್ಲಿ ಬರೆದಂತಹ 7 ಪುಟದ ಪತ್ರದಲ್ಲಿ ಒಬ್ಬ ರಾಜಕಾರಣಿಯ ಹೆಸರು ಕೂಡ ಬರೆದಿಟ್ಟು ಕೊನೆಗೆ ತನ್ನ ಅಂಗಾಂಗವನ್ನ ದಾನ ಮಾಡಬೇಕು ಅಂತ ವಿನಂತಿಯನ್ನ ಮಾಡಿಕೊಂಡು ಜೀವನವನ್ನ ಮುಗಿಸಿದ್ದ. ಪುತ್ತೂರಿನಲ್ಲಿ ಒಂದು ಹುಡುಗಿಯ ಕತೆ ಇವತ್ತಿಗೂ ಕೂಡ ಸುದ್ದಿ ಮಾಡ್ತಾನೇ ಇದೆ. ಬಟ್ ಆ ಹುಡುಗಿ ಕೂಡ ಇವತ್ತಿಗೂ ಕೂಡ ನ್ಯಾಯ ಅನ್ನೋದು ಸಿಗದೆ ಪೇರೆಂಟ್ಸ್ನ ತಾಳಕ್ಕೆ ಕುಣಿಯುವ ಹಾಗೆ ಆಗಿದೆ. ಈ ಕೇಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾನೇ ರಿಕ್ವೆಸ್ಟ್ ಇತ್ತು. ಆದರೆ ಮಾಡದೇ ಇದ್ದದ್ದಕ್ಕೆ ಒಂದು ಕಾರಣ ಕೂಡ ಇತ್ತು. ಏನು ಗೊತ್ತಾ, ಆ ಪ್ರಕರಣ ರಾಜಕೀಯ ಬಣ್ಣವನ್ನು ಮೆತ್ತಿಕೊಂಡಾಗಿತ್ತು. ಕೆಲವರಿಗೆ BJP ನಾಯಕನ ಮಗ ಅನ್ನುವಂತಹ ಕಾರಣಕ್ಕೆ ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ಜನರಿಗೆ ಒಳ್ಳೆಯವರು ಅಂತ ತೋರಿಸೋದಕ್ಕೆ ಒಂದು ನೆಪವಾದರೆ, ಇನ್ನೂ ಕೆಲವರು ಆ ಹೆಣ್ಣು ಮಗಳ ತಾಯಿಯ ಮಾಸ್ಕನ್ನು ತೆಗೆದು ತಲೆ ಎತ್ತದ ಹಾಗೆ ಮಾಡಿ ತಮ್ಮ ರಾಜಕೀಯ ಲಾಭವನ್ನು ಪಡೆದುಕೊಂಡು ಬಿಟ್ರು. ನನ್ನ ಪ್ರಶ್ನೆ ಇದ್ದಿದ್ದು ಇಷ್ಟೇ, ಆ ಪ್ರಕರಣಕ್ಕೆ ನ್ಯಾಯ ಸಿಗ್ತಾ ಅನ್ನೋದು ಅಷ್ಟೇ. ಇವಾಗ ಅಭಿಷೇಕ್ ಆಚಾರ್ಯ, ಇದರಲ್ಲಿ BJP ನಾಯಕನ ಮಗಳೂ ಇಲ್ಲ, ಮಗನೂ ಇಲ್ಲ. ಅದಕ್ಕೆ ಯಾರಿಗೂ ಕೂಡ ಈ ಪ್ರಕರಣ ಹಿಡಿಸಲೂ ಇಲ್ಲ. ಒಬ್ಬ ಯುವಕ ಅತ್ಯಂತ ಕರಾಳ ಪ್ರಕರಣವನ್ನು ಮುಂದಿಟ್ಟು ಹೋದ. ನಾವುಗಳು ಮಾತ್ರ ಮೌನ. ಕರಾಳ ಪ್ರಕರಣ ಹೇಗೆ ಗೊತ್ತಾ, ರೂಮ್ನಲ್ಲಿದ್ದಂತಹ ಹುಡುಗಿಯರ ಅರೆಬರೆ ಫೋಟೋವನ್ನು ಹೊರದೇಶಕ್ಕೆ ಕಳುಹಿಸಿ ದುಡ್ಡು ಸಂಪಾದನೆ ಆಗತ್ತೆ ಅಂದರೆ ಇದು ಒಂದು 4 ಜನರ ಪ್ರಕರಣ ಅಲ್ಲ. ನಾವು ಇಂತಹ ಜಾತಿಗೆ ಸೇರಿದವರು ನಾವು ಏನೇ ಮಾಡಿದ್ರೂ ಕೂಡ ನಡೆಯುತ್ತೆ ಅನ್ನುವಂತಹ ಮನಸ್ಥಿತಿ ಎಲ್ಲಿಂದ ಬಂತು? ನಮ್ಮ ವ್ಯವಸ್ಥೆಯಿಂದಲೇ ಅಲ್ವೇ? ಪ್ರಮುಖ ರಾಜಕಾರಣಿ ನಮಗ್ ಗೊತ್ತು ಅಂತ ಹೇಳಿದ್ದು ಕೂಡ ಸಣ್ಣ ವಿಚಾರ ಅಲ್ವೇ ಅಲ್ಲ. ಮಂಗಳೂರಿನಲ್ಲಿ ಹಿಂದೂಗಳು ಬದುಕಲ್ಲ ಅಂದಿದ್ದು ನೈಜವಾಗಿ ಇವರ ಮೋಟಿವ್ ಏನು ಅನ್ನೋದನ್ನ ತೋರಿಸುತ್ತೆ. ಅದೂ ಕೂಡ ಒಂದು ಸಣ್ಣ ವಿಚಾರ ಅಲ್ಲ. ಒಬ್ಬ ಯುವಕ ಕಾಣೆ ಆಗೋ ಮಟ್ಟಿಗೆ ಹಿಂಸೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಅದರಲ್ಲೂ ನನಗೆ ಈ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗಲ್ಲ ಅನ್ನುವಂತಹ ಬರಹದ ಹಿಂದಿರುವಂತಹ ನೋವು ಸಣ್ಣ ವಿಚಾರ ಅಲ್ವೇ ಅಲ್ಲ. ಆದರೂ ಕೂಡ ನಮ್ಮ ಜನರಿಗೆ, ಅದರಲ್ಲೂ ಕೂಡ ಸೋ ಕಾಲ್ಡ್ ಸಮಾಜ ಪ್ರೇಮಿ ಸಂಘಟನೆ ಮತ್ತು ಘನವೆತ್ತ ಸಮಾಜಕ್ಕೆ ಯಾವುದೂ ಕೂಡ ಅರ್ಥ ಆಗಲೇ ಇಲ್ಲ. ಒಂದು ಕೇಳಬೇಕು, ಇನ್ನೊಂದು ಹೇಳಬೇಕು. ಅಲ್ಲ, ಒಬ್ಬ ಯುವಕ ಮಾಡಿದಂತಹ ತಪ್ಪು ಆಕೆಯ ಜೊತೆ ಖಾಸಗಿ ಕ್ಷಣಗಳನ್ನು ಕಳೆದದ್ದೇ ಆಗಿದ್ರೆ ಆಕೆ ಮಾಡಿದಂತಹ ಅಷ್ಟೂ ತಪ್ಪುಗಳು ಕಾನೂನಿಗೂ ಸಮಾಜಕ್ಕೂ ಸರಿಯೇ? ಹೇಳಬೇಕು ಅಂದಿದ್ದು ಏನು ಗೊತ್ತಾ, ಆ 7 ಪುಟಗಳಲ್ಲಿ ಇಡೀ ನಮ್ಮ ವ್ಯವಸ್ಥೆಯನ್ನ ಬಾಯಿ ತುಂಬ ಉಗುಳಿ ಬಿಟ್ಟಿದ್ದಾನೆ ಆ ಯುವಕ. ಆದರೂ ಕೂಡ ಅರ್ಥವಾಗಲ್ಲ ಅಂದ್ರೆ ಭವಿಷ್ಯ ತುಂಬಾನೇ ಕ್ರೂರವಾಗಿದೆ. ನಾನು ಈ ವಿಡಿಯೋ ಮಾಡುವಂತಹ ಹೊತ್ತಿಗೆ ಯಾರದ್ದೂ ಕೂಡ ಬಂಧನ ಆಗಿಲ್ಲ. ಬಟ್ ಒಂದು ಪೊಲೀಸ್ ಇಲಾಖೆಗೆ ಸಣ್ಣ ಮನವಿ, ಈ ಕೇಸ್ನಲ್ಲಾದರೂ ಆ ಜೀವಕ್ಕೆ ನ್ಯಾಯ ಕೊಟ್ಟು ಶಾಂತಿ ಒದಗಿಸಿ ಅಷ್ಟೇ. ಧನ್ಯವಾದಗಳು.